ನನಗೆ ಎಂದೂ ಆಗಿದ್ದಿಲ್ಲ ಆ ಫೀಲು. ಅದಕ್ಕೆ ಭಾಳ ನೋವಾಯಿತು. ನಾನು ಡಾಕ್ಟ್ರಿಗೆ ಮಾತಾಡಿದೆ, ಆಚೆ ಜಯರಂಗನಾಥ್ ಅಂತ ನನ್ನ ಫ್ಯಾಮಿಲಿ ಡಾಕ್ಟ್ರು. ಅವ್ರು ಮಾತಾಡಿದೆ, ಟ್ರಾಫಿಕ್ ಜಾಮ್ ಇದೆ, ಬೇಡ ರಿಸ್ಕ್ ತೊಗೊಳೋದು ಬೇಡ, ನೀವು ಟ್ರಾಫಿಕ್ ಜಾಮ್ ಆಗಿದೆ, ನಾನು ಆ ಕಡೆಯಿಂದ ಬರ್ತಾ ಇದ್ದೀನಿ, ಟ್ರಾಫಿಕ್ ಜಾಮ್ ಇದೆ, ಸೀದಾ ನೀವು ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಹೋಗಿ, ಅಲ್ಲಿ ಶರತ್ ಅಂತಂದು ನನ್ನ ಗೆಳೆಯರಿದ್ದಾರೆ, ಅವ್ರ ಹತ್ರ ನಾನು ಮಾತಾಡ್ತೀನಿ, ಚೆಕ್ ಮಾಡಿಸೋದು. ಬಂದೆ, ಚೆಕ್ ಮಾಡಿಸಿದೆ. ಏನು ಈಗ ECG ಮಾಡಿದರು, ಈಕೋ ಮಾಡಿದರು, ಯಾವುದೂ ಏನೂ ತೊಂದರೆ ಇಲ್ಲ ಅಂದರು. ಅವ್ರು ತೊಂದರೆ ಇಲ್ಲ ಅಂದಮೇಲೆ ನಾನು ಹೊರಟಿದ್ದೀನಿ. ದಯಮಾಡಿ ನನ್ನ ಕ್ಷೇತ್ರ ಜನರು, ನನ್ನ ಸ್ನೇಹಿತರಿಗೆ ಏನೋ ನೀವು TV ಒಳಗೆ ಬ್ರೇಕಿಂಗ್ ನ್ಯೂಸ್ ಏನಾಗತ್ತೀರಿ, ಅಂಥ ಸಮಸ್ಯೆ ನನಗೇನಾಗಿಲ್ಲ, ನಾನಿನ್ನೂ ಆರಾಮಿದ್ದೀನಿ, ತೊಂದರೆ ಇಲ್ಲ. ಡಾಕ್ಟ್ರ ಸಲಹೆ ತಗೊಂಡು ನಾನು ಹೊರಟಿದ್ದೀನಿ, ತೊಂದರೆ ಇಲ್ಲ. ಬೆಂಗಳೂರು ನಾನು ಊರಲ್ಲಿದ್ದೆ. ಇವತ್ತು ಕಂಟಿನ್ಯೂಸ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾರ್ಯಕ್ರಮ ಇದ್ವು. ಸ್ವಲ್ಪ ಲೇಟಾಗಿ ಊಟ ಮಾಡಿದೆ ನಾನು, ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಆಗಿದೆ, ಎಸಿಡಿಟಿ ಟ್ಯಾಬ್ಲೆಟ್ ತೊಗೊಂಡೆ. ಓಕೆ, ನನಗೇನು ತೊಂದರೆ ಇಲ್ಲ, ಆರಾಮಿದ್ದೀನಿ, ಯಾವುದೂ ತೊಂದರೆ ಇಲ್ಲ. ದಯಮಾಡಿ ನನಗೆ ಈ ಸದ್ಯ 55. ನನಗೆ ಎಂದೂ ಕಾಣಿಸ್ಕೊಂಡಿದ್ದಿಲ್ಲ. ಇದು ಫಸ್ಟ್ ಆ ರೀತಿ ಆದಕ್ಕೆ ನನಗೆ ಸ್ವಲ್ಪ ಗಾಬರಿ ಆಗಿದೆ. ತೊಂದರೆ ಇಲ್ಲ, ಡಾಕ್ಟರ್ ಚೆಕ್ ಮಾಡಿದ್ದಾರೆ, ಡಾಕ್ಟರ್ ಏನು ತೊಂದರೆ ಇಲ್ಲ ಸರ್. ಅದು ಮೋಸ್ಟ್ಲಿ ಐ ಥಿಂಕ್ ಎಸಿಡಿಟಿಗೆ ತೊಂದರೆ ಆಗಿರ್ಬೋದು. ಎಸಿಡಿಟಿ ಟ್ಯಾಬ್ಲೆಟ್ ತೊಗೊಂಡಿನಿ. ಡಾಕ್ಟರ್ ಏನಾದರೂ ಇದನ್ನು ECG ಇದನ್ನು ಮಾಡಿದ್ರು, ಏನು ಎಕೋ ಮಾಡಿದ ಮೇಲೆ ಅದ್ರಾಗ ಏನು ತೊಂದರೆ ಇಲ್ಲ, ಹೋಗ್ಬೋದು. ಈಗ ನೋವೇನಿಲ್ಲ ಸರ್. ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸಿಂದ ನೋವು ಬರ್ತಾ ಇತ್ತು ಅಂತ ಇಲ್ಲಿ ಬಂದು ECG, ಎಕೋ ಕಾರ್ಡಿಯೋಗ್ರಾಮ್ ಟೆಸ್ಟ್ ಅದೆಲ್ಲ ಮಾಡಿ ನೋಡಿದ್ಮೇಲೆ ಆಯಿತು. ಅವರು ನೋವು ಸಹ ಕಡಿಮೆ ಆದಮೇಲೆ ಇವಾಗ ಆರಾಮಿದ್ದಾರೆ. ಸೊ ಅವರು ಮತ್ತೆ ಅವ್ರ ಪ್ರಯಾಣ ಬ್ಯಾಂಗ್ಳೂರ್ ಕಡೆಗೆ ಹೊರಟಿದ್ದಾರೆ. ಸೊ ಹೃದಯ ಸಂಬಂಧಿ ಸಮಸ್ಯೆಗಳು ಏನು ಇಲ್ಲ ಅವ್ರಿಗೆ. ಸೊ ಈಸ್ ಕಂಫರ್ಟಬಲ್, ಏನು ತೊಂದರೆ ಏನಿಲ್ಲ. ಯಾವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರಿ ಸರ್? ಚೆಕಪ್ ನೋವಿಗೆ ಏನು ಬಂದಾಗ ಫಸ್ಟ್ ನಾವು ನೋಡೋದು ಹಾರ್ಟ್ ರಿಲೇಟೆಡ್ ಏನಾದ್ರು ನೋವಿದೆಯಾ ಅಂತ. ECG ಮಾಡ್ತೀವಿ, ಬೇಸಿಕ್ ECG ನಾರ್ಮಲ್ ಇತ್ತು. ಎಕೋ ಕಾರ್ಡಿಯೋಗ್ರಾಮ್ ಮಾಡಿದ್ವಿ, ಅದು ನಾರ್ಮಲ್ ಇತ್ತು. ಸೊ ಬ್ಲಡ್ ಟೆಸ್ಟ್ನು ಎಲ್ಲ ಕೆಲವು ತೊಗೊಂಡಿದ್ದೀವಿ. ಸೊ ಅದೆಲ್ಲ ನಾರ್ಮಲ್ ಬರುತ್ತೆ ಅಂತ ಅಂದ್ಕೊಂಡು ಅವ್ರನ್ನ ಈಗ ಬ್ಯಾಂಗ್ಳೂರ್ಗೆ ಹೊರಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್.